ದುರ್ಗಾ ಸ್ಥಳ ರಾಮದುರ್ಗ ಇಲ್ಲಡಿ ರಾಮದುರ್ಗ ಅಂತ ಹೇಳಿ ಬಿಡಿ. ನನ್ನ ಹೆಸರು ರಾಮಚಂದ್ರ ಅಂತ ಅರ್ಥಾಗ್ತದೆ ನಿಮ್ಗೆಲ್ಲ. ಕೆಲವರು ರಾಮದುರ್ಗ ಅಂತ ನೀವೇ ಕೊಟ್ಟರೆ ದುರ್ಗ ಅಂದ್ರೆ ಅಮ್ಮನೆ ಸಾಕೊಂಡು ಕೆಲವರು ಕೈ ಮೇಲೆ ಟ್ಯಾಟೂ ಹಾಕೊಳ್ಳೋದು ತೋಳ ಮೇಲೆ ಹಾಕೊಳ್ಳೋದು ಮಾಡ್ತಾರೆ ಅಲ್ವಾ. ಕೆಲವರೆಲ್ಲ ಎದೆ ಮೇಲೆ ಹಾಕೊಂಡೋದು ಮಾಡಿದ್ದಾರೆ ರಾಮದುರ್ಗ ಅಂತ ಹೇಳಿ ನನ್ನ ಸಾಕೊಂಡು ಇಲ್ಲ ದುರ್ಗಾಸ್ಥಳ ಅಂತ. ಇವತ್ತೊಬ್ಬ ಮಹಾನ್ ವಿಶೇಷ ಬೆಳಗಾಮ ಗದಗ ಊರು ಗೋದಳಿರ್ತಾರೆ ನನ್ನ ತಮ್ಮ ಹೆಸರೇನಪ್ಪ ಗಂಗಪ್ಪ ಅಂತ. ಈ ಪುಣ್ಯಾತ್ಮ ನೋಡಿ ದೇವ್ರನ್ನ ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ಉದ್ಭವ ಮೂರ್ತಿಗಳು ಎಳ್ಳು ಹಾಕೊಂಡು ಮೈ ಮೇಲೆ ಕೈ ಮೇಲೆ. ಈ ಪುಣ್ಯಾತ್ಮ ನೀವು ಹೆಚ್ಚಿನ ಆಯಸಾರ ಕೊಡಲಿ, ಇವ್ನು ಭಕ್ತಿ ಇನ್ನೂ ಚೆನ್ನಾಗಾಗಲಿ ಒಂದ್ಸಲ ಅವೆಲ್ಲ ಒಂದ್ಸಲ ಹಿಂಗೆ ಕರೆಕ್ಟಾ ಕೈ ಮೇಲೆ ಟ್ಯಾಟೂ ಹಾಕೊಂಡ್ರೆ ಪುಣ್ಯಾತ್ಮ. ಅಪ್ಪ ನಿನ್ನ ಯಾವತ್ತು ಸಣ್ಣ ನಡೀಲಿ, ನಿಂದು ಯಾವಲ್ಲಿ ಹಿಂಗೆ ಜೀವನ ಹಿಂಗೆ ನಡೀಲಿ. ಅಪ್ಪನ ಫಸ್ಟ್ ಅನ್ನ ಹಾಕು ಅದಾ. ನಿಮ್ಮ ತಾಯಿ ಇದ್ದಾರಾ ತಾಯಿ ಇದ್ದಾರಾ? ಇದು ನಿಮ್ಮ ತಾಯಿ ಕೊಟ್ಬಿಡ್ಬೇಕು ಅದಾ. ಇದು ನಿಮ್ಮ ತಾಯಿಯರಿಗೆ ಕೊಡಿ, ನನ್ನ ಕಡೆಯಿಂದ ದೇವಸ್ಥಾನ ಕಡೆಯಿಂದ ಗಿಫ್ಟ್ ಒಂದ್ಸಲ ಕ್ಲಾಸ್ ಹಾಕಿ. ನಮ್ಮ ದೇವಸ್ಥಾನಕ್ಕೆ ಯಾರು ಏನೋ ಸತ್ತಿವಿಂದಾರಲ್ಲ ಮೈಸೂರಿಂದ ಇತ್ತಿದ ಮುಂದಾಕಿ ಮಗ ಓಡಾಡ್ತಿರಲ್ಲ, ಮಗ ಚೆನ್ನಾಗಿ ದೇವಸ್ಥಾನ ದೇವ್ರು ನಂಬಿ ಬಂದು ಕಸನ ಎತ್ತೆ ಅಂತ ಪುಣ್ಯಾಪುರ ಇಲ್ಲಿ ಇದ್ದಾರೆ. ಒಂದ್ಸರಿ ಅವ್ರಿಗೊಂದ್ಸರಿ ನಿಮ್ಮ ತಾಯಿ ಯಾರು ಅಮ್ಮ ತಗೊಳ್ಳಿದ್ದೀನ ನಿಮ್ಮ ಅತ್ತೆಯಲ್ಲಿ ಅವ್ರ ಅತ್ತೆನಾ ನಿಮ್ಮ ತಾಯಿನ ನಿಮ್ಮ ತಾಯಿ ಅವರ ನಾನು ಚಿಕ್ಕಮ್ಮ ನನ್ನ ತಂಗಿ ಅಲ್ವ ಅದಕ್ಕೆ ಎಷ್ಟಾಯ್ತು ಚಿಕ್ಕಮ್ಮರೇ ಹುಡ್ಕೊಳ್ಳಿ ತಂಗಿವಾ ರಾಗಿ ಕಟ್ತಿದ್ದಲ್ಲ ಕಟ್ಟಕ್ಕೆ ಮುಂಚೆ ಕೊಡ್ತೀನಿ ಅಂತ ಅಣ್ಣ ನಾನು ಆತಿ ಕೇಳ್ಬೇಡ. ಇನ್ನ ಮನೆಯಲ್ಲಿ ಮಕ್ಕಳು ನಮಗೆ ಸಾಕ್ತಿಲ್ಲ, ನಮ್ಮ ತಾಯಿ ನಮಗೆ ಬಾಗಿಲ ಅಜ್ಜಿಲಿದೆ ಎಲ್ಲಿ ಅಜ್ಜಿ 16 ವಯಸ್ಸು ಅಜ್ಜಿಗೆ